ಸಿಗ್ತದೆಯೋ ಅದು ಕಾರ್ಮಿಕರಿಗೆ ಸಿಕ್ಕರೆ ಎಲ್ಲಿಯವರೆಗೆ ಹೋರಾಟ ನಮ್ಮ ಮನೆ ನಮ್ಮ ಮನೆ ಚಿತ್ರದುರ್ಗ ಜಿಲ್ಲೆಯ ಎಐಸಿಸಿಟಿಯು ಕರ್ನಾಟಕ ಪ್ರಗತಿಪರ ಕಟ್ಟಡ ಕಾರ್ಮಿಕರ ಸಂಘಟನೆ ವತಿಯಿಂದ ಇಂದು ಹೊಸದುರ್ಗ ಪಟ್ಟಣದಲ್ಲಿ ಆಯೋಜಿಸಲಾಗಿದ್ದ ನಮ್ಮ ಮನೆ ನಮ್ಮ ಹಕ್ಕುಗಾಗಿ ಹೋರಾಟ ಮಾಡುವ ಸಲುವಾಗಿ ಬೃಹತ್ ಪ್ರತಿಭಟನಾ ರ್ಯಾಲಿಯು ಚಿತ್ರದುರ್ಗ ಎಐಸಿಸಿಟಿಯು ಜಿಲ್ಲಾಧ್ಯಕ್ಷರಾದ ಎಂಡಿ ಶಫಿ ಅವರ ನೇತೃತ್ವದಲ್ಲಿ ನಡೆಯಿತು. ನಮ್ಮ ಮನೆ ಇನ್ಕಿಲಾಬ್ ಇನ್ಕಿಲಾಬ್ ಬೇಕೇ ಬೇಕು ಬೇಕೇ ಬೇಕು ಇನ್ಕಿಲಾಬ್ ಇನ್ಕಿಲಾಬ್ ಕಾರ್ಮಿಕರ ಗೋಳು ಕಾರ್ಮಿಕರ ಗೋಳು ನಮ್ಮ ಮನೆ ನಮ್ಮ ಮನೆ ನಮ್ಮ ಮನೆ ಇನ್ಕಿಲಾಬ್ ಇನ್ಕಿಲಾಬ್ लाल झंडा लाल झंडा ಬೇಕೇ ಬೇಕು ಬೇಕೇ ಬೇಕು. ಪ್ರತಿಭಟನಾ ರ್ಯಾಲಿಯಲ್ಲಿ ಕಟ್ಟಡ ಕಾರ್ಮಿಕರು ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರು ಭಾಗವಹಿಸಿ ಪಟ್ಟಣದ ಹುಳಿಯಾರು ಸರ್ಕಲ್ನಿಂದ ಆರಂಭವಾಗಿ ಮುಖ್ಯ ರಸ್ತೆಯುದ್ದಕ್ಕೂ ಪ್ರತಿಭಟಿಸುತ್ತಾ ತಾಲೂಕು ಕಚೇರಿಯವರೆಗೂ ಸಾಗಿ ಬಳಿಕ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಸರ್ಕಾರಕ್ಕೆ ಮುಟ್ಟಿಸುವಂತೆ ಮನವಿ ಮಾಡಿದರು. ನಮ್ಮ ಮನೆ ನಮ್ಮ ಮನೆ ಬೇಕೇ ಬೇಕು ಬೇಕೇ ಬೇಕು ಕಾರ್ಮಿಕರ ಗೋಳು ಕಾರ್ಮಿಕರ ಗೋಳು ನಮ್ಮ ಮನೆ ಬೇಕೇ ಬೇಕು ಬೇಕೇ ಬೇಕು ಶಾಸಕರು ಬರಲೇಬೇಕು ಶಾಸಕರು ಬರಲೇಬೇಕು ನಮಗೆ ನ್ಯಾಯ ಕೊಡಲೇಬೇಕು ಶಾಸಕರು ಬರಲೇಬೇಕು ನಮಗೂ ಮನೆ ನಮ್ಮ ಮನೆ ಈ ವೇಳೆ ಎಐಸಿಸಿಟಿಯು ಜಿಲ್ಲಾಧ್ಯಕ್ಷರಾದ ಎಂಡಿ ಶಫಿಯವರು ಮಾತನಾಡಿ, ಪಟ್ಟಣದಲ್ಲಿರುವವರಿಗೆ ಮಾತ್ರ ಮನೆ ನೀಡುತ್ತಿದ್ದಾರೆ. ಗ್ರಾಮೀಣ ಪ್ರದೇಶದ ಕಟ್ಟಡ ಕಾರ್ಮಿಕರನ್ನ ಕಡೆಗಣಿಸಲಾಗಿದೆ. ನಮ್ಮ ಮನೆ ನಮ್ಮ ಹಕ್ಕು ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಕಟ್ಟಡ ಕಾರ್ಮಿಕರು ಸೌಲಭ್ಯ ಪಡೆಯಲು ಎಲ್ಲ ಒಂದಾಗಿ ಹೋರಾಟ ಮಾಡಲೇಬೇಕು. ಸರ್ಕಾರವೇ ಕೊಡುವವರೆಗೂ ಕಾಯುತ್ತಾ ಕುಳಿತರೆ ವ್ಯರ್ಥ ಪ್ರಯತ್ನ. ನಕಲಿ ಕಾರ್ಡ್ದಾರರ ಹಾವಳಿ ಹೆಚ್ಚಾಗಿದೆ. ಕಟ್ಟಡ ಕಾರ್ಮಿಕರ ಕಾರ್ಡ್ ಪಡೆದು ಇತರರು ಸೌಲಭ್ಯ ಪಡೆಯುತ್ತಿದ್ದಾರೆ. ಅರ್ಹರು ಇದರಿಂದ ವಂಚಿತರಾಗಿದ್ದಾರೆ. ಇದುವರೆಗೂ ಕಟ್ಟಡ ಕಾರ್ಮಿಕರಿಗೆ ನೀಡಿರುವ ಮನೆಗಳ ಬಗ್ಗೆ ತನಿಖೆ ನಡೆಸಬೇಕು. ಕಟ್ಟಡ ಕಾರ್ಮಿಕರೆಲ್ಲ ಒಂದಾದ್ರೆ ಏನು ಬೇಕಾದರೂ ಪಡೆಯಬಹುದು. ಕಟ್ಟಡ ಕಾರ್ಮಿಕರ ಮಂಡಳಿಯಲ್ಲಿ ಸಾಕಷ್ಟು ಹಣವಿದೆ. 640 ಕೋಟಿಯನ್ನ ಕೊಳಚೆ ನಿರ್ಮೂಲ ಮಂಡಳಿಗೆ ನೀಡಿ ಅಲ್ಲಿಂದ ಕಾರ್ಮಿಕರಿಗೆ ಮನೆ ನಿರ್ಮಿಸಲು ಅನುವು ಮಾಡಿಕೊಡಲಾಗಿದೆ. ಕಟ್ಟಡ ಕಾರ್ಮಿಕರ ಮಂಡಳಿಯವರೇ ಗುರುತಿಸಿ ನೀವೇ ಮನೆ ನೀಡಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಇವತ್ತೇನು ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೀವೋ, ಕಟ್ಟಡ ಕಾರ್ಮಿಕರಿಗೆ ಏನು ದುಸ್ಥಿತಿಯಲ್ಲಿರ್ತಕ್ಕಂಥ ಮನೆಗಳು ಆಗಿರ್ಬೋದು, ಮತ್ತು ಅದೇ ರೀತಿ ಈಗೇನು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕಾರ್ಮಿಕರಾಗಿರ್ಬೋದು, ಇವರಿಗೆಲ್ಲ ಏನಾಗಿದೆ ಅಂತಂದರೆ ಸಾಕಷ್ಟು ಮಳೆಗಾಳಿ, ಈ 2 ವರ್ಷದಿಂದ ಆಗಿರ್ತಕ್ಕಂಥ ಮಳೆಗಾಳಿಗೆ, ಈ ವರ್ಷ ಆಗಿರ್ತಕ್ಕಂಥ ಮಳೆಗಾಳಿಗೆ ಸಾಕಷ್ಟು ಕಟ್ಟಡಗಳು ಎಲ್ಲ ನೆಲಕ್ಕುರುಳಿಬಿಟ್ಟು ಸಾಕಷ್ಟು ಹಾನಿಯಾಗಿದೆ. ಅವ್ರ ಜೀವನ ಅಸ್ತವ್ಯಸ್ತ ಆಗಿದೆ. ಅವರೆಲ್ಲ ಇವತ್ತು ಮನೆಗಳನ್ನ ನಿರ್ಮಾಣ ಮಾಡ್ಕೋಬೇಕು ಅಂತಂದರೆ ಅವರು ಒಂದು ಕೂಲಿ ಮಾಡಬೇಕು, ಇಲ್ಲ ಅಂತಂದರೆ ಯಾರ್ದಾರ ಮನೆ ಜೀತ ಇರಬೇಕು. ಈ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕಟ್ಟಡ ಕಾರ್ಮಿಕರ ಪರಿಸ್ಥಿತಿಯಾಗಿದೆ. ದಯವಿಟ್ಟು ನಾನು ನಮ್ಮ ಶಾಸಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ಅಂತಹ ಗ್ರಾಮೀಣ ಪ್ರದೇಶದಲ್ಲಿ ಏನು ಮನೆಗಳು ಬಿದ್ದೋಗಿದ್ದಾವೋ ದಯವಿಟ್ಟು ಅಂಥವನ್ನ ಪರಿಶೀಲಿಸಿ ನಮ್ಮ ಕಾರ್ಮಿಕ ಇಲಾಖೆಯಿಂದ ಆಗಿರ್ಬೋದು, ನಮ್ಮ ಕಟ್ಟಡ ಕಾರ್ಮಿಕರ ಮಂಡಳಿಯಿಂದ ಆಗಿರ್ಬೋದು, ಆ 19 ಸೌಲಭ್ಯಗಳಲ್ಲಿ ಇರ್ತಕ್ಕಂಥ ಒಂದು ಸೌಲಭ್ಯ ಅಂತಂದರೆ ಈ ಒಂದು ಮನೆ ನಿರ್ಮಾಣ ಮಾಡ್ತಕ್ಕಂಥದ್ದು ಕೂಡ ಒಂದು ಸೌಲಭ್ಯ ಇದೆ. ದಯವಿಟ್ಟು ನಮ್ಮ ಶಾಸಕರಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ, ಅಂಥ ಕುಟುಂಬಗಳಿಗೆ ಒಂದು ಆಸರೆ ಆಗಬೇಕು. ನಮ್ಮ ಹೊಸದುರ್ಗ ತಾಲೂಕು, ನಮ್ಮ ಹೊಸದುರ್ಗ ವೃತ್ತ ಇದಕ್ಕೊಂದು ಮಾದರಿ ಆಗಿಬಿಟ್ಟು ಆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕಟ್ಟಡ ಕಾರ್ಮಿಕರಿಗೆ ಮರು ನಿರ್ಮಾಣಕ್ಕೆ ಮನೆಗಳನ್ನು ಮರು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಒಂದೆರಡು ಮಾತು ಹೇಳ್ತಾ ನಾನೊಂದು ನಮ್ಮ ಶಾಸಕರಲ್ಲಿ ಒಂದು ಮನವಿ ಸಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಒಂದು
ನೀವು ಕಾರ್ಮಿಕ ಸಚಿವರಾಗಿರ್ಬೋದು, ಈ ವಸತಿ ಸಚಿವರಾಗಿರ್ಬೋದು, ಇವ್ರ ಹತ್ರ ನೀವು ಇದನ್ನು ಚರ್ಚಿಸಿ ದಯವಿಟ್ಟು ಈ ಒಂದು ಕಾರ್ಮಿಕರ ವರ್ಗಕ್ಕೆ ಒಂದು ನೀವು ಮಾದರಿ ಆಗಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೋಹನ್ ಗುಜ್ಜರ್ ಮಾತನಾಡಿ, ನಮ್ಮ ಮನೆ ನಮ್ಮ ಹಕ್ಕುಗಾಗಿ ಹೋರಾಟ ಮಾಡುವ ಸಲುವಾಗಿ ಇಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಮಿಕರಾಗಿರುವ ನಾವು ಕಾರ್ಮಿಕರ ಶಕ್ತಿ ಮತ್ತು ಒಗ್ಗಟ್ಟನ್ನು ತೋರಿಸಬೇಕಾಗಿದೆ. ನಮ್ಮ ಬೇಡಿಕೆಗಳ ಈಡೇರಿಕೆಗಳಿಗಾಗಿ ನಾವು ಒಟ್ಟಾಗಿ ಸೇರಿ ಸಂಘಟಿತರಾಗಬೇಕಾಗಿದೆ. ನಮ್ಮ ಹಕ್ಕುಗಳಿಗಾಗಿ ನಾವು ನಿರಂತರ ಹೋರಾಟ ಮಾಡೋಣ ಎಂದು ಕರೆ ನೀಡಿದರು. ಏನು ನಮ್ಮ ಕಟ್ಟಡ ಕಾರ್ಮಿಕರಿಗೆ ಕಳೆದ 10 ವರ್ಷಗಳಿಂದ ಸದನದಲ್ಲಿ ಎಲ್ಲ ಸಚಿವರು, ಕಾರ್ಮಿಕ ಸಚಿವರು, ಆಮೇಲೆ ವಸತಿ ಸಚಿವರು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಕಾರ್ಮಿಕರಿಗೆ ಎಲ್ಲ ಸೌಲಭ್ಯಗಳನ್ನು, ವಸತಿ ಸೌಲಭ್ಯಗಳನ್ನು ಕಲ್ಪಿಸಬೇಕು, ಕೊಡಬೇಕು. ಈ ನಿಟ್ಟಿನಲ್ಲಿ ಎಲ್ಲ ಬರೀ ಚರ್ಚೆಯಾಗೇ ಉಳಿದಿದೆ ಹೊರತು ಯಾವುದೂ ಅನುಷ್ಠಾನಕ್ಕೆ ಬಂದಿಲ್ಲ. ಅದಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಕಾರ್ಮಿಕ ನೀತಿಗಳಿದ್ದಾವೆ 27 ಅವುಗಳನ್ನು ಸಮೇತ ತಿದ್ದುಪಡಿ ಮಾಡಿ 4 ಸಂಹಿತೆಗಳನ್ನು ಜಾರಿ ಮಾಡಿ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿಲಿಕ್ಕೆ ಮುಂದಾಗಿದ್ದಾರೆ. ಸೊ ನಾವು ಹೇಳ್ತಾ ಇರ್ತಕ್ಕಂಥದ್ದು ಒಂದೇ, ಕಾರ್ಮಿಕರಿಗೆ, ದುಡಿಯುವ ಕೈಗಳಿಗೆ ಆಸರೆಯಾಗಿ, ದುಡಿಯುವ ಒಂದು ಕೈಗಳಿಗೆ ಮನೆಗಳನ್ನು ಕಲ್ಪಿಸಿ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಸವಲತ್ತುಗಳನ್ನು ಇಲಾಖೆಯಿಂದ ಕೊಡಿಸಿ ಮತ್ತು ಸರ್ಕಾರದಿಂದ ಕಾರ್ಮಿಕರಿಗೆ ಬೇಕಾಗಿರ್ತಕ್ಕಂಥ ಫೆಸಿಲಿಟಿಗಳನ್ನು ಕೊಡಿ. ಇವತ್ತು ಕಾರ್ಮಿಕರ ಹೆಸರಿನಲ್ಲಿ ಎಲ್ಲರೂ ಅಂದರೆ ಕೊಳಚೆ ಮಂಡಳಿಯಿಂದ ನೋಡಿ ಸುಮಾರು ಎಷ್ಟೋ ಜನ ಮನೆಗಳನ್ನು ಕಟ್ತಾ ಇದ್ದಾರೆ. ಅವರಿಗೆಲ್ಲ ಕಾರ್ಮಿಕ ಮಂಡಳಿಯಿಂದ 2 ಲಕ್ಷ ರೂಪಾಯಿ ಧನ ಸಹಾಯ ಬಿಡುಗಡೆ ಆಗಿದೆ. ಅವರು ಯಾರು? ಇವತ್ತು ನಿನ್ನೆ ಮಾಡಿರ್ತಕ್ಕಂಥ ಬೋಗಸ್ ಕಾರ್ಮಿಕರು. ನಿಜವಾದ ಕಾರ್ಮಿಕರು ಒಂದು ದಿವಸ ಕೆಲಸ ಬಿಟ್ಟು ಬಂದ ಅಂತ ಹೇಳಿದರೆ ತನ್ನ ಕೂಲಿ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಅವತ್ತಿನ ಕೆಲಸ ಮಾಡಿ ಅವರ ಹೆಂಡತಿ ಮಕ್ಕಳನ್ನ ಹೊಟ್ಟೆಯನ್ನು ಪೋಷಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಬೋಗಸ್ ಕಾರ್ಮಿಕರನ್ನು ತಡೆಗಟ್ಟಬೇಕು. ಬೋಗಸ್ ಆಗಿ ಕಾರ್ಮಿಕರ ಏನು ಸೌಲಭ್ಯಗಳನ್ನು ಕಿತ್ಕೊತಿದ್ದಾರೋ ಅವರ ವಿರುದ್ಧ ಕಟ್ಟುನಿಟ್ಟಾದಂಥ ಒಂದು ತನಿಖೆ ಆಗಬೇಕು. ಈ ಎಲ್ಲ ಫೆಸಿಲಿಟಿಗಳನ್ನು ಅಲ್ಲಿಗೆ ತಪ್ಪಿಸಿ ಏನು ಕಾರ್ಮಿಕ ಸೌಲಭ್ಯಗಳನ್ನು ಪಡ್ಕೊಂಡಿದ್ದಾರೋ ಅವರ ವಿರುದ್ಧ ಕಾನೂನು ರೀತಿಯ ಕ್ರಮ ತಗೋಬೇಕು. ಜೊತೆಗೆ ನಮ್ಮ ಕಾರ್ಮಿಕರ ಒಳಿತಿಗಾಗಿ ಸರ್ಕಾರ ಮುಂದಾಗಬೇಕು. ಅವರ ಒಂದು ಏಳಿಗೆ, ಅವರ ಒಂದು ಪರಿಶ್ರಮಕ್ಕೆ ತಕ್ಕಂಥ ಒಂದು ಫಲವನ್ನು ಸರ್ಕಾರ ಕೊಡಬೇಕು. ಈ ನಿಟ್ಟಿನಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂತಹ ಗೋವಿಂದಪ್ಪನವರು ಸದನದಲ್ಲಿ ಚರ್ಚೆ ಮಾಡಿ ಕಾರ್ಮಿಕರ ಸಚಿವರ ಗಮನಕ್ಕೆ ತಗೊಂಬಂದು ಕಾರ್ಮಿಕರ ಸೌಲಭ್ಯಗಳನ್ನು ಕೊಡಿಸ್ಬೇಕು. ವಸತಿ ಸಚಿವರ ಗಮನಕ್ಕೆ ತಗೊಂಬಂದು ವಸತಿ ಸಚಿವರ ಮನವೊಲಿಸಿ ಅವರಿಗೆ ಗುಂಪು ವಸತಿ ಯೋಜನೆಯೋ ಅಥವಾ ಒಂದು ಮನೆಗಳ ನಿರ್ಮಾಣ ಮಾಡಿ ಕೊಡ್ತಕ್ಕಂಥ ಯೋಜನೆಯನ್ನು ಹಾಕಿಸ್ಕೊಂಡು ನಮ್ಮ ಕಾರ್ಮಿಕರ ಬದುಕನ್ನು ಹಸನಾಗಿ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರು ಹೊಳಲ್ಕೆರೆ ಚಂದ್ರಪ್ಪ. ಸ್ಲಮ್ ಬೋರ್ಡ್ ಕ್ಲಿಯರೆನ್ಸಲ್ಲಿ ಆಲ್ಮೋಸ್ಟು ಎಲ್ಲ ಬೋಗಸ್ಗೂ ಮನೆಗಳನ್ನು ಕಟ್ತಿದ್ದಾರೆ. ಯಾಕಂದರೆ ಸ್ಲಮ್ ಬೋರ್ಡ್ ಕ್ಲಿಯರೆನ್ಸಲ್ಲಿ SC STಗೆ 50,000 ರೂಪಾಯಿ DD ಮಾಡಿದ್ದಾರೆ. ಆ DD ಕಟ್ಟಂತ ಅಷ್ಟು ನಿರ್ಗತಿಕರ ಕಾರ್ಮಿಕರಾಗ್ಬಿಟ್ಟಿದ್ದಾರೆ. ಅಂಥ ಕಾರ್ಮಿಕರಿಗೆ ಮನೆ ಸಿಗ್ತಿಲ್ಲ. ನಿಜವಾದ ಫಲಾನುಭವಿಗಳಿಗೆ ಮನೆಗಳು ಸಿಗ್ತಿಲ್ಲ. ಭಾಳ ಬೋಗಸ್ ಮಾಡ್ತಿರುವಂಥ ಜನಗಳಿಗೆ ಮಾತ್ರ ಮನೆಗಳನ್ನ ನಿರ್ಮಾಣ ಮಾಡೋದಕ್ಕೆ 75,000 DD ಕಟ್ಸ್ಕೊಂಡು ಮನೆಗಳು ಕೊಡ್ತಿದ್ದಾರೆ. ನಮ್ಮ ಕಾರ್ಮಿಕ ಇಲಾಖೆಯಿಂದ 2 ಲಕ್ಷ ರೂಪಾಯಿ ನಿನ್ನೆ ಮೊನ್ನೆ ಗೊತ್ತಿಲ್ಲ ಕಾರ್ಮಿಕರಿಗೆ ಅಲ್ದವ್ರಿಗೆಲ್ಲ ಕಾರ್ಡ್ ಮಾಡಿಕೊಟ್ಟು 2 ಲಕ್ಷ ದುಡ್ಡನ್ನ ನಮ್ಮ ಕಾರ್ಮಿಕ ಇಲಾಖೆಯಿಂದ ತೊಗೊಳ್ತಿದ್ದಾರೆ. ಇಷ್ಟೆಲ್ಲ ಭಾಳ ಬೋಗಸ್ ಆಗ್ತಿದೆ, ಅನ್ಯಾಯ ಆಗ್ತಿದೆ. ನಿಜವಾದ ಫಲಾನುಭವಿಗಳಿಗೆ ಸಿಗ್ತಿಲ್ಲ ಮನೆಗಳು. ಒಂದೊಂದು ಕುಟುಂಬದಲ್ಲಿ 4 ಜನ 5 ಜನ ಸದಸ್ಯರಿದ್ದಾರೆ. ಅವರ ಅಪ್ಪ ಅಮ್ಮ ಮಾಡಿದ್ದು ಒಂದು 10, 20, 30 ಸೈಟ್ ಇರುತ್ತೆ. ಅದರಲ್ಲಿ 4 ಜನ ಡಿವೈಡ್ ಮಾಡ್ಕೊಂಡ್ರೆ ಜಾಗನೇ ಇಲ್ಲ. ಅಂಥವ್ರಿಗೆ ಭಾಳ ನಿರ್ಗತಿಕರಿ ಅಂತ ಇರುವಂಥ ಕಾರ್ಮಿಕರಿಗೆ ಸೈಟನ್ನು ಮಂಜೂರಾತಿ ಮಾಡಿಕೊಡ್ಬೇಕಂತ ಗೋವಿಂದಪ್ಪರಲ್ಲಿ ಮನವಿ ಮಾಡ್ಕೊಂತೀವಿ. ಈ ಸಂದರ್ಭದಲ್ಲಿ AICCTU ಹೊಸದುರ್ಗ ಕಾರ್ಯದರ್ಶಿ ನಾಗರಾಜ್, ಹೊಳಲ್ಕೆರೆ ತಾಲೂಕು ಅಧ್ಯಕ್ಷ ಚಂದ್ರಪ್ಪ, ಉಪಾಧ್ಯಕ್ಷ ಹೊಳಲ್ಕೆರೆ ಅಲ್ಲಭಕ್ಷಿ, ಮಲ್ಲಾಡಿಹಳ್ಳಿ ಮಹಾಂತೇಶ್, ತಾಲೂಕು ಅಧ್ಯಕ್ಷ ಕುಮಾರ್, ಜಿಲ್ಲಾ ಸದಸ್ಯರುಗಳಾದ ಜನಾರ್ದನ್, ಫಯಾಜ್ ಸೇರಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಭಾಗವಹಿಸಿದರು.